ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯದಲ್ಲಿ ಈಗ ಆಲ್ರೆಡಿ ಮತದಾನ ಆಗಿದೆ. ಚುನಾವಣಾ ರಿಸಲ್ಟ್ ಮೇ 13ನೇ ತಾರೀಕು ಬರುವಂತದ್ದು. ಇಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಎಕ್ಸಿಟ್ ಪೋಲ್ ಬೇರೆ ಬಂದಿರುವಂತ ಹಿನ್ನೆಲೆಯಲ್ಲಿ ಅದೊಂದು ರೀತಿಯಾದಂತ ವೇದಿಕೆಯನ್ನ ಕೊಟ್ಟಂತಾಗುತ್ತೆ. ಈ ಎಕ್ಸಿಟ್ ಪೋಲ್ ಆಲ್ಮೋಸ್ಟ್ ವಾಸ್ತವತೆಗೆ ಹತ್ತಿರವಾಗಿ ಇರುವಂತೆ ಕಾಣಿಸ್ತಾ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇರುವಂತದ್ದು. ಬಿಜೆಪಿ ಒಂದು 20ರಿಂದ 25 ಸ್ಥಾನವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ, ಅಂದ್ರೆ ಅಧಿಕಾರವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಅಂತ 10ರಲ್ಲಿ 6 ಸಮೀಕ್ಷೆಗಳು ಹೇಳ್ತಾ ಇದಾವೆ. ಜೆಡಿಎಸ್ ಪರಿಸ್ಥಿತಿ ಅಂತೂ ಹೀನಾಯವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇಲ್ಲಿ ಪ್ರಮುಖವಾಗಿ ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದ ಸ್ಥಾನಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ನಾನು. ಕಲ್ಯಾಣ ಕರ್ನಾಟಕ ಯಾರ ಪರವಾಗಬಹುದು, ಕಿತ್ತೂರು ಕರಾವಳಿ ಮತ ಲೆಕ್ಕ ಹೇಗಿದೆ, ಯಾವ ಪಕ್ಷಕ್ಕೆ ಪ್ಲಸ್ ಯಾರಿಗೆ ಮೈನಸ್ ಆಗುವಂತ ಚಾನ್ಸಸ್ ಇದೆ, ಇದೇ ಈ ಕ್ಷಣದ ಸ್ಪೆಷಲ್ ಕೆ ಫ್ಯಾಕ್ಟರ್ ಸಮೀಕ್ಷೆ ರಿಸಲ್ಟ್. ಇಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಕಲ್ಯಾಣ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಕರಾವಳಿ ಕರ್ನಾಟಕದಲ್ಲಿ ಯಾವ ರೀತಿಯಾದಂತ ರಿಸಲ್ಟ್ ಬರಬಹುದು ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು. ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುವಂತ ನಿಟ್ಟಿನಲ್ಲಿ ಈ 3 ಭಾಗದ ಸ್ಥಾನಗಳ ಪಾತ್ರ ತುಂಬಾ ಪ್ರಮುಖವಾಗಿದೆ. ಏನೇನು ಯಾವ್ಯಾವ ರೀತಿಯಾದಂತ ನಿರೀಕ್ಷೆಗಳಿದೆ ಅನ್ನುವಂಥದ್ದನ್ನ ಫಸ್ಟ್ ಸಮೀಕ್ಷೆಯಲ್ಲಿ ಏನ್ ಬಂದಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನ ನೋಡ್ತಾ ಹೋಗೋಣ. ಯಾವ ಪಕ್ಷಕ್ಕೆ ವರ್ಕೌಟ್ ಆಯ್ತು ಕೆ ಫ್ಯಾಕ್ಟರ್ ಅನ್ನೋದು, ಕಲ್ಯಾಣ, ಕಿತ್ತೂರು, ಕರಾವಳಿ ಕರ್ನಾಟಕದ ಭವಿಷ್ಯ ಏನಾಗುತ್ತೆ, 3 ವಲಯಗಳ ಮತ ಲೆಕ್ಕ ಏನು, ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಕಲ್ಯಾಣ, ಕಿತ್ತೂರು, ಕರಾವಳಿಯ ಸಮೀಕ್ಷೆಯ ಲೆಕ್ಕಾಚಾರ ಏನಿದೆ, ಬಿಜೆಪಿಗೆ ಈ ಒಂದು ಕೆ ಫ್ಯಾಕ್ಟರ್ ವರ್ಕ್ ಆಗುತ್ತಾ, ಅದರ ಜೊತೆಗೆ ಕಾಂಗ್ರೆಸ್ಗೆ ಯಾವ ರೀತಿಯಾದಂತ ಪ್ಲಸ್ ಆರ್ ಮೈನಸ್ ಇದೆ ಈ ಭಾಗದಲ್ಲಿ, ಕರಾವಳಿಯ ಲಾಭ ಬಿಜೆಪಿಗೋ ಕಾಂಗ್ರೆಸ್ಗೋ, ಈ ನಿರೀಕ್ಷೆಗಳಿದೆಯಲ್ಲ. ಅದಕ್ಕೂ ಮುಂಚೆ ಎಕ್ಸಿಟ್ ಪೋಲ್ ಬಂದಿದೆ. ಮೇ 13ನೇ ತಾರೀಕಿನ ಎಕ್ಸಾಕ್ಟ್ ಪೋಲ್ಗಿನ್ನ ಮುಂಚೆ ಎಕ್ಸಿಟ್ ಪೋಲ್ ಬಂದಿದೆಯಲ್ಲ, ಇದು ಕಾಂಗ್ರೆಸ್ಗೆ ಒಂದು ರೀತಿಯಾದಂತ ಆಕ್ಸಿಜನ್ ಕೊಟ್ಟಂತಾಗಿದೆ. ಖುಷಿಯಲ್ಲಿದ್ದಾರೆ. ನಿಜಕ್ಕೂ ಹಂಗೆ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಸಿಕ್ಕಿರುವಂತ ಮಾಹಿತಿ ಅಂದ್ರೆ ಸಮೀಕ್ಷೆಗಳ ಆಧಾರದ ಮೇಲೆ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಎಲ್ಲಾ ಕಡೆನೂ ಕೂಡ ತುಂಬಾ ಟಫ್ ಫೈಟ್ ಅಂತೂ ಇದೆ. ನೆಕ್ ಟು ನೆಕ್ ಫೈಟ್ ಅಂತೂ ಇರುವಂತದ್ದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ. ಒಂದೊಂದೇ ವಲಯವಾರು ಹೇಳ್ತಾ ಹೋಗ್ತೀನಿ. ಫಸ್ಟ್ ಕಿತ್ತೂರು ಕರ್ನಾಟಕದಲ್ಲಿ ಸಮೀಕ್ಷೆ ಏನಂತ ಹೇಳ್ತಾ ಇದೆ ಅನ್ನುವಂಥದ್ದನ್ನ, ಯಾವ್ಯಾವ ಸಂಸ್ಥೆ ಏನೇನು ಹೇಳ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕಿತ್ತೂರು ಕರ್ನಾಟಕ ಭಾಗ ಅಂತ ಬಂದಂತ ಟೈಮ್ನಲ್ಲಿ ಅಲ್ಲಿ 50 ಸ್ಥಾನಗಳಿರುವಂಥದ್ದು. 2018ರ ಎಲೆಕ್ಷನ್ ಒಂದು ಅಂಕಿಅಂಶ ನಿಮ್ಗೆ ಹೇಳೋದಾದ್ರೆ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದಿತ್ತು. 50ರಲ್ಲಿ 30 ಸ್ಥಾನವನ್ನ ಗೆದ್ದುಬಿಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಬೂಸ್ಟಪ್ ಆಗ್ಬಿಟ್ಟಿತ್ತು ಬಿಜೆಪಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವ ಮುಖಾಂತರ. ಈಗ ಸಮೀಕ್ಷೆಗಳು ಹೇಳ್ತಾ ಇದೆ ಅಂತ ನೋಡಿದಾದ್ರೆ ರಿಪಬ್ಲಿಕ್ ಹೇಳ್ತಾ ಇದೆ ಬಿಜೆಪಿ ಆ ಭಾಗದಲ್ಲಿ 25ರಿಂದ 29 ಸ್ಥಾನವನ್ನ ಗೆಲ್ಬಹುದು ಅಂತ. ಇನ್ನು ಕಾಂಗ್ರೆಸ್ 21ರಿಂದ 25 ಸ್ಥಾನವನ್ನ ಗೆಲ್ಬಹುದು ಅಂತ. ಇನ್ನು ಜೆಡಿಎಸ್ ಮ್ಯಾಕ್ಸಿಮಮ್ ಗೆದ್ರೆ 2 ಸ್ಥಾನವನ್ನ ಗೆಲ್ಲುತ್ತೆ ಅಂತ. ಇನ್ನು ಸಿ ವೋಟರ್ ಸಮೀಕ್ಷೆ ಇದೆಯಲ್ಲ, ಇದು 24ರಿಂದ 28 ಬರ್ಬೋದು ಬಿಜೆಪಿ. ಇನ್ನು ಕಾಂಗ್ರೆಸ್ ಕೂಡ 22ರಿಂದ 26 ಸ್ಥಾನವನ್ನ ಗೆಲ್ಬಹುದು. ಜೆಡಿಎಸ್ ಗೆದ್ರೆ 1 ಸ್ಥಾನ, ಇತರೆ 1 ಸ್ಥಾನವನ್ನ ಗೆಲ್ಲುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. TV9 ಸಿ ವೋಟರ್ ಸಮೀಕ್ಷೆ 24ರಿಂದ 28 ಬಿಜೆಪಿ ಸ್ಥಾನವನ್ನ ಗೆಲ್ಬಹುದು ಅಂತ, ಕಾಂಗ್ರೆಸ್ 22ರಿಂದ 26 ಸ್ಥಾನವನ್ನ ಗೆಲ್ಬಹುದು ಅಂತ, ಜೆಡಿಎಸ್ 1 ಸ್ಥಾನವನ್ನ ಗೆಲ್ಬಹುದು ಅಂತ ಹೇಳ್ತಾ ಇದ್ದಾರೆ, ಇತರೆ 1 ಸ್ಥಾನವನ್ನ ಗೆಲ್ಬಹುದು ಅಂತ. ನಾವು ಇಲ್ಲಿ ಗಮನಿಸೋದಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ, ಸಮಬಲದ ಹೋರಾಟ ಇರುವಂತದ್ದು. ಸೊ ಹೀಗಾಗಿ ಇಬ್ರು ಕೂಡ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಸಮಪಾಲನ್ನ ಹಂಚಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ. ನೆಕ್ಸ್ಟ್ ಇನ್ನೊಂದು ವಲಯವಾರು ತೋರಿಸ್ತೀನಿ, ಅದು ಕಲ್ಯಾಣ ಕರ್ನಾಟಕ ಭಾಗದ ನೋಡೋಣ. ಈ ಕೆ ಫ್ಯಾಕ್ಟರ್ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಎಐಸಿಸಿ ಅಧ್ಯಕ್ಷರ ತವರು ಭಾಗ ಅದು ಕಲ್ಯಾಣ ಕರ್ನಾಟಕ ಭಾಗ. ಇನ್ನ ಬಿಜೆಪಿ ಆ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಮೀಸಲಾತಿ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಲ್ಲೊಂದು ಸ್ವಲ್ಪ ಇನ್ನೂ ಹೆಚ್ಚಿನ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಆ ಒಂದು ಭಾಗದಲ್ಲಿ ಸಮೀಕ್ಷೆಗಳು ಏನ್ ಹೇಳ್ತಾ ಇದ್ದಾವೆ ಅಂತ ನೋಡೋದಾದ್ರೆ ರಿಪಬ್ಲಿಕ್ ಹೇಳ್ತಾ ಇದೆ ಬಿಜೆಪಿ 11ರಿಂದ 15 ಸ್ಥಾನ ಅಂತ, ಕಾಂಗ್ರೆಸ್ಗೆ 22ರಿಂದ 26 ಸ್ಥಾನ ಅಂತ, ಜೆಡಿಎಸ್ 1ರಿಂದ 5 ಸ್ಥಾನವನ್ನ ಗೆಲ್ಲಬಹುದು, ಇತರೆ 2 ಸ್ಥಾನದಲ್ಲಿ ಬರುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸಿ ವೋಟರ್ ಹೇಳ್ತಾ ಇದೆ 11ರಿಂದ 15 ಸ್ಥಾನ ಬಿಜೆಪಿಗೆ,
ಕಾಂಗ್ರೆಸ್ 13ರಿಂದ 17 ಸ್ಥಾನವನ್ನ ಗೆಲ್ಲಬಹುದು ಅಂತ, ಜೆಡಿಎಸ್ 1-2 ಸ್ಥಾನವನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಟುಡೇ ಅವರು ಹೇಳ್ತಾ ಇರುವಂತದ್ದು ಬಿಜೆಪಿ 7 ಸ್ಥಾನವನ್ನ ಗೆಲ್ಲಬಹುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಕಾಂಗ್ರೆಸ್ಗೆ ನೋಡಿ ಅವ್ರು ಕೊಡ್ತಾ ಇರುವಂತ ಈ ಮತ ಇದೆಯಲ್ಲ, 32 ಸ್ಥಾನ ಇದೆಯಲ್ಲ, ಇದು ಮೇಜರ್ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಬಹುಮತ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ. ಅಲ್ಲಿ ಹೆಚ್ಚಿನ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಲ್ಯಾಂಡ್ ಸೈಡ್ ವಿಕ್ಟರಿ ಆದಂತ ಆಗ್ಬಿಡುತ್ತೆ. 32 ಸ್ಥಾನ ಅಕಸ್ಮಾತ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಡೆದುಕೊಂಡಿದ್ದೇ ಆದಲ್ಲಿ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ಜೆಡಿಎಸ್ 1 ಸ್ಥಾನವನ್ನ ಪಡ್ಕೊಂಡಿದೆ. ನಾ ಕರಾವಳಿ ಭಾಗದನ್ನ ನಿಮ್ಗೆ ತೋರಿಸ್ತೀವಿ. ಕರಾವಳಿ ಭಾಗದಲ್ಲಿ ಯಾವ ರೀತಿಯಾದಂತಹ ಸಂಸ್ಥೆಗಳು ಸರ್ವೆಯನ್ನ ನಡೆಸಿರುವಂತಹ ಸಂದರ್ಭದಲ್ಲಿ ಏನು ಬರ್ತಾ ಇದೆ ಅಂತ. ಕರಾವಳಿ ಕರ್ನಾಟಕ ಭಾಗ ಅಂದ್ರೆ ನಾವು ಅನ್ಕೊಳ್ತಾ ಇರ್ತೀವಿ ಆಲ್ಮೋಸ್ಟ್ ಬಿಜೆಪಿನೇ ಗೆದ್ದು ಬಿಡುತ್ತೆ, 1-2-3 ಸ್ಥಾನ ಮಾತ್ರ ಕಾಂಗ್ರೆಸ್ ಅಂತ. ರಿಪಬ್ಲಿಕ್ ಬಿಜೆಪಿ ಕೊಡ್ತಾ ಇರುವಂತಹ ಸ್ಥಾನಗಳು 14ರಿಂದ 18 ಸ್ಥಾನ, ಕಾಂಗ್ರೆಸ್ 1ರಿಂದ 5 ಸ್ಥಾನದವರೆಗೂ ಕೂಡ ಗೆಲ್ಲುವಂತ ಚಾನ್ಸಸ್ ಇದೆ ಅಂತ. ಜೆಡಿಎಸ್ 1 ಕೊಡ್ತಾ ಇದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು. ಅದು ಮೋಸ್ಟ್ ಪ್ರಾಬಲಿ ಮೊಯಿನುದ್ದೀನ್ ಬಾಬಾ ಅವರ ಕ್ಷೇತ್ರ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ ಏನು ಅಂತ. ಇನ್ನ ಇತರೆ 1-2 ಸ್ಥಾನದವರೆಗೂ ಬರ್ಬೋದು ಅಂತ ಕಾದ್ ನೋಡ್ಬೇಕು. ಅರುಣ್ ಪುತಿಲಾ ಅವರು ಯಾವ ರೀತಿಯಾಗಿ ಅಲ್ಲಿ ಮತಗಳ ಮೇಲೆ ಪರಿಣಾಮವನ್ನ ಬೀರಿರ್ಬೋದು ಅಂತ. ಇನ್ನ ಸಿ ವೋಟರ್ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿ 15ರಿಂದ 19 ಸ್ಥಾನವನ್ನ ಗೆಲ್ಲುವಂತ ಚಾನ್ಸಸ್ ಇದೆ ಅಂತ. ಇನ್ನು ಕಾಂಗ್ರೆಸ್ 2ರಿಂದ 6 ಸ್ಥಾನವನ್ನ ಗೆಲ್ಲುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಜೆಡಿಎಸ್ಗೆ 0, ಇತರೆಗೂ ಕೂಡ 0 ಕೊಟ್ಟಿದ್ದಾರೆ. ನಾ ಇಂಡಿಯಾ ಟುಡೇ ಹೇಳ್ತಾ ಇದೆ ಬಿಜೆಪಿ 16 ಗೆಲ್ಲುತ್ತೆ, ಕಾಂಗ್ರೆಸ್ 3 ಸ್ಥಾನವನ್ನ ಗೆಲ್ಲುತ್ತೆ ಅಂತ. ಇದೇನಾದ್ರೂ ನಿಜ ಆದ್ರೆ ಇಂಡಿಯಾ ಟುಡೇದು 16-3, ಇದು 2018ರ ಎಲೆಕ್ಷನ್ ಅಲ್ಲಿ ಹಿಂಗೆ ಬಂದಿತ್ತು 16-3, ಅದು ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹಾಕೊಂಡಿರುವಂತ ಲೆಕ್ಕಾಚಾರದ ಪ್ರಕಾರ ಬಿಜೆಪಿನೇ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅಂತ. ಬಟ್ ಕಾದ್ ನೋಡ್ಬೇಕಾಗಿದೆ. ಇದು ನೋಡಿದ್ರಿ ಕೆ ಫ್ಯಾಕ್ಟರ್ ನಲ್ಲಿ ಕಲ್ಯಾಣ ಕರ್ನಾಟಕ, ಕರಾವಳಿ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕ ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ. ಮತ್ತೆ ಇನ್ನ ಈ ಒಂದು ಭಾಗದಲ್ಲಿ ಯಾವ್ಯಾವ ರೀತಿಯಾಗಿ ಈಗ ಚುನಾವಣೆ ನಡೆದಿದೆ, ಮತದಾನ ಯಾವ ರೀತಿಯಾಗಿ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಇನ್ಸೈಡ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. 3 ಜನ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ, ಕಲ್ಯಾಣ ಕರ್ನಾಟಕ ಭಾಗದಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ, ಹಾಗೆ ಕರಾವಳಿ ಕರ್ನಾಟಕ ಭಾಗದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗೋಣ, ಬಿಕಾಸ್ ಅದು ಎಐಸಿಸಿ ಅಧ್ಯಕ್ಷರ ತವರು ಭಾಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ನಿರೀಕ್ಷೆ ಅಂತ. ಅರುಣ್, ನಾವು ನೋಡ್ತಾ ಇದ್ವಿ ಈ ಬಾರಿ ಒಂದ್ ಸಮೀಕ್ಷೆ ಹೇಳ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲ್ಯಾಂಡ್ ಸೈಡ್ ವಿಕ್ಟರಿ ತರ ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಅಂತ. ಮತ್ತೆ ಇನ್ನೊಂದ್ ಕಡೆ 2 ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು ಹೆಚ್ಚಿನ ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲಬಹುದು ಅಂತ. ಮತದಾನದ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಈ ಬಾರಿ ಆ ಭಾಗದಲ್ಲಿ. ಯಾವ್ಯಾವ ರೀತಿಯಾದಂತ ನಿರೀಕ್ಷೆ ಇದೆ, ಹೇಗಿದೆ ಫೈಟು, ಅಖಾಡ ಯಾವ ರೀತಿಯಾಗಿದೆ, ಗ್ರೌಂಡ್ ರಿಯಾಲಿಟಿ ನೋಡೋದಾದ್ರೆ? ಹೌದು ಪೃಥ್ವಿ, ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಏನಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ. ಈ ಒಂದು ಹೆಚ್ಚಿನ ಪ್ರಮಾಣ ಮತದಾನ ಆಗಿರೋದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ವರದಾನ ಆಗುತ್ತಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂತಂದ್ರೆ ಈ ಹಿಂದೆ ಯಾವಾಗ ಮತದಾನ ಪ್ರಮಾಣ ಹೆಚ್ಚಾಗಿದೆ ಆ ಟೈಮ್ನಲ್ಲಿ ಬಿಜೆಪಿಗೆ ಪ್ಲಸ್ ಆಗಿದೆ. ಹೀಗಾಗಿ ಇಲ್ಲಿ ಮತ್ತೆ ಎಲ್ಲಾದ್ರೂ ಮತ್ತೆ ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲುತ್ತಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂತಂದ್ರೆ ಇದು ಏನಂತಂದ್ರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರವರು ಇಲ್ಲಿ ಹೇಗಾದ್ರೂ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಟ್ಟಾಕಲು ಮತ್ತು ಅವರಿಗೆ ಮುಖಭಂಗ ಮಾಡಲು ಇಲ್ಲಿ ಒಂದು ಬಿಜೆಪಿಯ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಮೋದಿ, ಅಮಿತ್ ಶಾ ಮತ್ತೆ ಯೋಗಿ ಆದಿತ್ಯನಾಥ್ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಕೂಡ ಇಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಈ ಒಂದು ಪ್ರಚಾರದ ಅಂಗವಾಗಿ ಇಲ್ಲಿ ಒಂದು ಹೆಚ್ಚಿನ ಸ್ಥಾನ ಗೆಲ್ಲಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿತ್ತು. ಅದೇ ರೀತಿ ಎಐಸಿಸಿ ಅಧ್ಯಕ್ಷರು ಕೂಡ ಈ ಒಂದು ಭಾಗದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಆದ್ರೆ ಈ ಹಿಂದೆಯೂ ಕೂಡ ಏನಂದ್ರೆ ಕಳೆದ 2018ರಲ್ಲೂ ಕೂಡ ಒಂದು ನೆಕ್ ಟು ನೆಕ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಇತ್ತು. ಈ ಬಾರಿಯೂ ಕೂಡ ಇಲ್ಲಿ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ. ಯಾರೇ ಗೆದ್ರು ಕೂಡ 1-2 ಸೀಟ್ಗಳು ಮಾತ್ರ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದು ಎಲ್ಲಿ ಅಂತಂದ್ರೆ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಅಹಿಂದ ಮತಗಳು ಅಂದ್ರೆ ಹಿಂದುಳಿದ ಮತದಾರರು ಹೆಚ್ಚಿನ ಪ್ರಮಾಣ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಅವರು ಬಳಸಿಕೊಳ್ಳಲು ಏನು ವಿಫಲ ಆದ್ರ ಅಂತ ಹೇಳ್ಬೋದು. ಯಾಕಂದ್ರೆ
ಯಾಕಂತಂದ್ರೆ ಅವರು ಈ ಭಾಗದಲ್ಲಿ ಹೆಚ್ಚಿನ ಏನು ಇಲ್ಲಿ ಈ ಒಂದು ಭಾಗದಲ್ಲಿ ಈ ಒಂದು ಪ್ರಚಾರನ ಮಾಡಿದ್ರೆ ಇನ್ನೂ ಕಾಂಗ್ರೆಸ್ ಅನ್ನ ಹೆಚ್ಚಿನ ಸ್ಥಾನ ಗೆಲ್ಲಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಭಾಷಣ ಮತ್ತೆ ಅವರ ಈ ಒಂದು ಭಾಗದಲ್ಲಿ ಬರ್ತಾರಂತಂದ್ರೆ ಆ ಒಂದು ಕ್ಷೇತ್ರ ಅಲ್ಲದೆ ಸುತ್ತಮುತ್ತಲಿನ ಕ್ಷೇತ್ರದಲ್ಲಿ ಕೂಡ ಅವರ ಮತ್ತೊಂದು ಅರುಣ್ ಇಲ್ಲಿ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರ ತವರು ಹೌದು, ಅವರೊಬ್ಬರು ಪ್ರಭಾವಿ ನಾಯಕರು, ನೋ ಡೌಟ್, ಇಲ್ಲ ಅಂತಲ್ಲ. ಸಿದ್ದರಾಮಯ್ಯನವರು ಕೂಡ ಪ್ರಚಾರವನ್ನ ಮಾಡಿದ್ದಾರೆ. ಬಟ್ ಇಲ್ಲಿ ಬಿಜೆಪಿ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಬೆಳೆಯ ನಿರೀಕ್ಷೆಯಲ್ಲಿದೆ. ಅವರು ನಿರೀಕ್ಷೆ ಮಾಡದಂತೆ ಹೆಚ್ಚಿನ ಸ್ಥಾನ ಬರುವಂತ ಡೌಟ್ ಅಂತ ಹೇಳ್ಬೋದಾ? ಈಗ ಆಲ್ರೆಡಿ ಮತದಾನ ಎಲ್ಲ ಆಗ್ಬಿಟ್ಟಿದೆ, ನಿಮಗೂ ಕೂಡ ಸಾಕಷ್ಟು ಮಾಹಿತಿಗಳು ಬಂದಿದೆ. ಹೌದು ಪೃಥ್ವಿ, ಯಾಕಂತಂದ್ರೆ ಇದು ಒಂದು ಏನು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಲ್ಲೂ ಕೂಡ ಈ ಬಾರಿ ಬಿಜೆಪಿ 25ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋ ಒಂದು ಏನು ಪಣವನ್ನ ತೊಟ್ಟಿತ್ತು. ಹಾಗಾಗಿ ಅದೇ ರೀತಿಯ ಪ್ರಚಾರವನ್ನ ಕೂಡ ಮಾಡಿದ್ರು. ಇಲ್ಲಿನ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾತಾವರಣ ನೋಡಿದ್ರೆ ಹೆಚ್ಚಿನ ಸ್ಥಾನಗಳು ಬಿಜೆಪಿಗೆ ಬರುವುದೇ ಒಂದು ಸಾಧ್ಯತೆ ಕೂಡ ಜಾಸ್ತಿ ಆಗಿದೆ. ಯಾಕಂತಂದ್ರೆ ಇಲ್ಲಿ ಒಂದು ಮೀಸಲಾತಿ ಏನನ್ನು ಕೊಟ್ಟಿದ್ರು, ಒಳ ಮೀಸಲಾತಿಗಳೇನಿದಾವೆ ಆ ಒಳ ಮೀಸಲಾತಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಏನಂದ್ರೆ SC ST ಜನಾಂಗದ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮತ್ತೆ ಲಂಬಾಣಿ ಜನಾಂಗ ಕೂಡ ಹೆಚ್ಚಾಗಿದೆ. ಅವರಿಗೆ ಲಂಬಾಣಿಯವರಿಗೂ ಕೂಡ ಹಕ್ಕುಪತ್ರ ಮೋದಿ ಅವರ ಮೂಲಕವೇ ಹಕ್ಕುಪತ್ರ ನೀಡೋದ್ರ ಮೂಲಕ ಲಂಬಾಣಿ ಜನರ ಮತವನ್ನು ಪಡೆಯಲು ಏನು ಬಿಜೆಪಿ ಪ್ಲಾನ್ ಅನ್ನು ಮಾಡಿತ್ತು. ಅದಾದ ಬಳಿಕ ಏನು ಒಳ ಮೀಸಲಾತಿಯನ್ನು ಕೊಟ್ಟರು, ಆ ಒಳ ಮೀಸಲಾತಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಏನು ರಾಮಬಾಣ ಅಂತ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಕ್ಕೆ ಅದಕ್ಕೆ ಒಂದು ತರ ಬೂಸ್ಟ್ ಸಿಕ್ಕಂತಾಗಿದೆ. ಈ ಒಂದು 2023 ಚುನಾವಣೆಯನ್ನು ಮತದಾನ ಆಗಿದೆ. ಈ ಒಂದು ಮತದಾನದ ಪ್ರಮಾಣ ಮತ್ತು ಜನರ ಏನು ಅಭಿಪ್ರಾಯವನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಮೇಲುಗೈ ಸಾಧಿಸಿದೆ ಅಂತ ಹೇಳ್ಬೋದು ಪೃಥ್ವಿ. ಓಕೆ ಅರುಣ್, ಇದು ಕಲ್ಯಾಣ ಕರ್ನಾಟಕದ ಬಗ್ಗೆ ಒಂದು ಗ್ರೌಂಡ್ ರಿಯಾಲಿಟಿಯನ್ನ ನಮ್ಮ ಪ್ರತಿನಿಧಿ ನೀಡ್ತಾ ಇದ್ರು. ಈಗ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಹೋಗೋಣ. ಕಿತ್ತೂರು ಕರ್ನಾಟಕ ಭಾಗ ಅಂತೂ ಬಿಜೆಪಿ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಬಹುಮತನೋ ಅತಂತ್ರನೋ ಒಟ್ಟಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬೇಕು ಅಂದ್ರೆ ಕಿತ್ತೂರು ಕರ್ನಾಟಕದಲ್ಲಿ ಜಾಸ್ತಿ ಸ್ಥಾನವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿಗೆ ಇರುವಂತದ್ದು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನೋಡ್ತಾ ಇದ್ವಿ ಬೆಂಗಳೂರನ್ನ ಬಿಟ್ರೆ ಅತಿ ಹೆಚ್ಚು ಸ್ಥಾನಗಳು ಬೆಳಗಾವಿಲಿದೆ. ಕಿತ್ತೂರು ಕರ್ನಾಟಕದ ಅರ್ಧಕ್ಕರ್ಧ ಸ್ಥಾನಗಳು ಬೆಳಗಾವಿಲಿ ಇದ್ದಂತೆ. ಇನ್ನ ಸಾಕಷ್ಟು ಪೈಪೋಟಿ ಕೂಡ ಇರುವಂತದ್ದು ಹುಬ್ಬಳ್ಳಿ ಎಲ್ಲ ಸೇರ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಯಾವ್ಯಾವೆಲ್ಲ ವಿಚಾರಗಳು ಅಲ್ಲಿ ಪ್ರಮುಖವಾಗಿ ಸದ್ದನ್ನ ಮಾಡಿದ್ದಾವೆ. ಇನ್ನ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ನೆಕ್ ಟು ನೆಕ್ ಫೈಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ಇಬ್ರು ಕೂಡ ಈಕ್ವಲ್ ಆಗಿ ಸ್ಥಾನಗಳನ್ನ ಹಂಚ್ಕೊಳ್ಬಹುದು ಅಂತ ಸರ್ವೆಗಳು ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಮ್ಗೂ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ, ಏನಾಗ್ತಾ ಇದೆ ಅಲ್ಲಿ, ಏನಾಗ್ಬೋದು ಅನ್ಸುತ್ತೆ? ಪೃಥ್ವಿರಾಜ್, ಏನು ಅಂತಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಏನು ಸರ್ವೆಗಳು ಇಬ್ರು ಕೂಡ ಸಮಬಲದ ಹೋರಾಟವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಸಮಬಲದ ಹೋರಾಟ ಮಾಡಿದ್ರು ಕೂಡ ಇದು ಕಾಂಗ್ರೆಸ್ಗೆ ಪ್ಲಸ್ ಅಂತ ಹೇಳ್ಬೋದು. ಯಾಕಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಬಿಜೆಪಿಯ ಅನೇಕ ಪ್ರಮುಖ ನಾಯಕರು ಇಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಅವರಿಗೆ ಸೀಟ್ ಕಡಿಮೆ ಆಗುತ್ತೆ ಅಂತಕ್ಕಂಥ ಆತಂಕ ಈಗ ಶುರುವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಿತ್ತೂರು ಕರ್ನಾಟಕದಲ್ಲಿ 40 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ MB ಪಾಟೀಲ್ ಆಗಿರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್, ಹೀಗೆ ಅನೇಕ ಪ್ರಬಲ ನಾಯಕರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬಾರಿ ಬಿಜೆಪಿಗೆ ಇಲ್ಲಿ ಪಂಚಮಸಾಲಿ ಎಫೆಕ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಮೀಸಲಾತಿ ಕೊಡುವಲ್ಲಿ ಪಂಚಮಸಾಲಿ ಸಮಾಜಕ್ಕೆ ವಿಳಂಬ ಮಾಡಿದ್ರು. ಈ ಸಂದೇಶವನ್ನ ಕಾಂಗ್ರೆಸ್ ನಾಯಕರು ಮನೆ ಮನೆ ತಲುಪಿಸಿದ್ರು. ಏನು ಬಿಜೆಪಿ ಲಿಂಗಾಯತ ವಿರೋಧಿ ಅಂತಕ್ಕಂಥ ಬಿಂಬಿಸುವ ಯತ್ನ ಮಾಡಿದ್ರು. ಇದು ಕೂಡ ಕೆಲ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಆಗಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಏನು ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಇಲ್ಲಿನ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಶಿಫ್ಟ್ ಮಾಡುವಂತ ಚಂದ್ರಕಾಂತ್, ನನ್ಗಿರುವಂತ ಕುತೂಹಲ ಏನಂದ್ರೆ ಒಂದು ಫೈಟ್ ಇದೆ, ಹೌದು, ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಸಾಕಷ್ಟು ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಇದರ ಜೊತೆಗೆ ಜಗದೀಶ್ ಶೆಟ್ಟರ್ ಅಂತ ನಾಯಕರು, ಸವದಿ ಅನ್ನುವಂತ ಪ್ರಮುಖ ನಾಯಕರು, ಅದರ ಜೊತೆಗೆ ಮೀಸಲಾತಿ ಅನ್ನುವಂತ ವಿಚಾರ ಅಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ವರ್ಕ್ ಮಾಡಿದೆ ಅಂತ ಶೆಟ್ಟರ್ ಮತ್ತೆ ಸವದಿ ಕಾಂಗ್ರೆಸ್ಗೆ ಬಂದಿರುವಂತದ್ದು ಬಿಜೆಪಿಗೆ ಯಾವ ರೀತಿಯಾಗಿ ಹೊಡೆತ ಕೊಡಬಹುದು ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಏನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಳ್ಳಿದೆ. ಪ್ರಮುಖವಾಗಿ ಈ ಒಂದು ಪಂಚಮಸಾಲಿ ಹೋರಾಟ ಆಗಿರ್ಬೋದು ಮತ್ತು ಒಳ ಮೀಸಲಾತಿ ಎಲ್ಲವೂ ಕೂಡ ಈಗ ಬಿಜೆಪಿಗೆ ಒಂದು ರೀತಿ ಆತಂಕವನ್ನ ಈ ಒಂದು ಭಾಗದಲ್ಲಿ ಸೃಷ್ಟಿ ಮಾಡಿದೆ. ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಮೊದಲು ಅಂದ್ರೆ ಆಪರೇಷನ್ ಕಮಲಕ್ಕೂ ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ 10 ಜನ ಬಿಜೆಪಿ ಇದ್ರು, 3 ಜನ ಒಟ್ಟು 13 ಜನ ಬಿಜೆಪಿ ಶಾಸಕರು ಬೆಳಗಾವಿಯಲ್ಲಿದ್ರು. ಆದ್ರೆ ಈ ಬಾರಿ ಆ ಸಂಖ್ಯೆಯನ್ನ ಮುಟ್ಟೋದು ಬಹಳ ವಿರಳ ಅಂತ ಹೇಳಾಗ್ತಿದ್ರೆ. ಸಮೀಕ್ಷೆಗಳ ಪ್ರಕಾರ ಇಲ್ಲಿ 8 ಅಥವಾ 9 ಸ್ಥಾನಗಳಿಗೆ ಮಾತ್ರ ಬಿಜೆಪಿ
ಸೀಮಿತ ಆಗುತ್ತೆ ಅಂತ ಹೇಳಿದ್ರು. ಇದರಲ್ಲಿ ಲಕ್ಷ್ಮಣ್ ಸವದಿ ಅವರ ಪೆಟ್ಟು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಜಗದೀಶ್ ಶೆಟ್ಟರ್ ಅವರು ಕೂಡ ಬಿಜೆಪಿಗೆ ಬಿಟ್ಟು ಕಾಂಗ್ರೆಸ್ ಅನ್ನು ಸೇರಿದ್ದು ದೊಡ್ಡ ಮಟ್ಟದ ಕಾಂಗ್ರೆಸ್ಗೆ ಒಂದು ಬೂಸ್ಟ್ ಡೋಸ್ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೇನು ಈ ಒಂದು ಭಾಗದಲ್ಲಿ ಪಂಚಮಸಾಲಿ ಹೋರಾಟ ಕೂಡ ಪ್ರಬಲವಾಗಿತ್ತು. ಮುಂಬೈ ಕರ್ನಾಟಕದಿಂದಲೇ ಏನು ಪಾದಯಾತ್ರೆಯನ್ನ ಕೂಡಲ ಸಂಗಮ ಶ್ರೀಗಳು ಆರಂಭಿಸಿದ್ದು ಅದು ಕೂಡ ಈ ಬಾರಿ ಎಫೆಕ್ಟ್ ಆಗಿದೆ. ಈ ಒಂದು ಪಂಚಮಸಾಲಿ ಸಮುದಾಯದ ಬೆಂಬಲವನ್ನ ಪಡೆಯೋಕೆ ಕಾಂಗ್ರೆಸ್ನ ನಾಯಕರು ಹಲವು ಕಡೆಗಳಲ್ಲಿ ಪಂಚಮಸಾಲಿ ಮುಖಂಡರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟಿದ್ರು. ಪೃಥ್ವಿರಾಜ್, ಎಲ್ಲವನ್ನ ನೋಡ್ತಾ ಇದ್ರೆ ಇನ್ನು ಕಿತ್ತೂರು ಕರ್ನಾಟಕ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಆ ಭದ್ರಕೋಟೆ ಈಗ ಉಳಿದಿಲ್ಲ ಅಂತಕ್ಕಂಥ ಮಾಹಿತಿಗಳು ಸದ್ಯ ಲಭ್ಯವಾಗ್ತವೆ. ಮೇ 13 ಬಳಿಕ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ. ಒಟ್ಟು ಏನು ಸಮಬಲದ ಹೋರಾಟವನ್ನ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಒಂದು ರೀತಿ ಪ್ಲಸ್ ಅಂತ ಹೇಳ್ಬೋದು. ಮತ್ತು ಈ ಒಂದು ಭಾಗದಲ್ಲಿ ಒಬ್ಬರೇ ಒಬ್ರು ಜೆಡಿಎಸ್ ಶಾಸಕರು ಆಯ್ಕೆಯಾಗಿದ್ರು. ಅವರು ಕೂಡ ಆ ಒಂದು ಕ್ಷೇತ್ರವು ಕೂಡ ಉಳಿತದೆ ಅಥವಾ ಬೇರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ಬರುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳಲಾಗುತ್ತೆ. ಸೌದತ್ತಿಯಲ್ಲೂ ಕೂಡ ಜೆಡಿಎಸ್ ನ ಪ್ರಬಲ ಪೈಪೋಟಿ ಏರ್ಪಟ್ಟಿತ್ತು. ಒಟ್ಟು ಈ ಒಂದು ಮುಂಬೈ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಪೈಪೋಟಿ ನಡೆದಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಬಿಜೆಪಿಗಿಂತಲೂ ಕೂಡ ಕಾಂಗ್ರೆಸ್ ಮುಂದಿದೆ ಅಂತ ಹೇಳಿ ಸಮೀಕ್ಷೆಗಳಲ್ಲಿ ಎಕ್ಸಾಕ್ಟ್ ಪೋಲ್ ಅಲ್ಲಿ ಅಂದ್ರೆ ಎಕ್ಸಾಕ್ಟ್ ಆಗಿ ಬರುವಂತ ರಿಸಲ್ಟ್ ಅಲ್ಲಿ ಏನಾಗುತ್ತೆ ಅಂತ 13ನೇ ತಾರೀಕು ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕದಲ್ಲಿ ಗ್ರೌಂಡ್ ರಿಯಾಲಿಟಿ ಏನಾಗಿರಬಹುದು ಅನ್ನುವಂಥದ್ದನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿನಿಧಿ ಆಗಿರುವಂತಹ ಅರುಣ್ ಕುಮಾರ್ ಕದಂ ಕೊಡ್ತಾ ಇದ್ರು. ಕಿತ್ತೂರು ಕರ್ನಾಟಕ ಭಾಗದ ಪ್ರತಿನಿಧಿ ಆಗಿರುವಂತಹ ಚಂದ್ರಕಾಂತ್ ಸುಗಂಧಿ ಕೊಡ್ತಾ ಇದ್ರು. ನೋಡೋಣ ಏನಾಗ್ಬೋದು ಅಂತ. 13ನೇ ತಾರೀಕುವರೆಗೂ ಕಾಯಲೇಬೇಕು. ಕೆ ಫ್ಯಾಕ್ಟರ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾಗಬಹುದಾದಂತ ಚಾನ್ಸಸ್ ಇದೆ, ಸರ್ವೆಗಳು ಏನಾಗ್ತಾ ಇದೆ ಅಂತ. ಇನ್ನ ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಅಷ್ಟೇ ಸಾಕಷ್ಟು ನಿರೀಕ್ಷೆ ಅಂತೂ ಇದೆ ಬಿಜೆಪಿಗೆ. ಬಟ್ ಅಲ್ಲಿ ತುಂಬಾ ಟಫ್ ಫೈಟ್ ಅನ್ನ ಈ ಬಾರಿ ಬಿಜೆಪಿ ಎದುರಿಸ್ತಾ ಇದೆ. ಸಮಬಲದ ಹೋರಾಟ ಇರುವಂತದ್ದು. 13ನೇ ತಾರೀಕು ಕಾದ್ ನೋಡ್ಲೇಬೇಕು. ಇನ್ನ ಕರಾವಳಿ ಕರ್ನಾಟಕ ಭಾಗ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಲ್ಯಾಂಡ್ ಸೈಡ್ ವಿಕ್ಟ್ರಿ ರೀತಿಯಲ್ಲಿ ನಿರೀಕ್ಷೆಯನ್ನ ಬಿಜೆಪಿ ಇಟ್ಕೊಂಡಿದೆ. ಎಲ್ಲೇ ಹಿನ್ನಡೆ ಆದ್ರೂ ಕೂಡ ನಮ್ಮ ಕರಾವಳಿ ಕರ್ನಾಟಕ ಭಾಗದಲ್ಲಿ ಮಾತ್ರ ಹೆಚ್ಚಿನ ಸ್ಥಾನ ಬಂದೇ ಬರುತ್ತೆ. ಅಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋಲುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಾಗಿದೆ, ಏನಾಗಬಹುದು ಅನ್ನುವಂಥದ್ದನ್ನ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ, ಹೇಳ್ತಾ ಹೋಗ್ತಾರೆ. ಕಿಶನ್, ಈ ಒಂದು ಸರ್ವೆಗಳನ್ನ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು 2018ರ ಒಂದು ರಿಸಲ್ಟ್ ರಿಪೀಟ್ ಆಗಬಹುದು ಅಂತ ಒಂದ್ ಸರ್ವೆ ಹೇಳ್ತಾ ಇದೆ. ಇನ್ನೊಂದು 2-3 ಸರ್ವೆಗಳು 4ರಿಂದ 6ರ ಸ್ಥಾನವರೆಗೂ ಕಾಂಗ್ರೆಸ್ ಗೆಲ್ಲುವಂತ ಚಾನ್ಸಸ್ ಇದೆ ಅಂತಾನೂ ಕೂಡ ಹೇಳ್ತಾ ಇರುವಂತದ್ದು. ನೀವು ನೋಡಿರುವಂತ ಕರಾವಳಿ ಕರ್ನಾಟಕ ಭಾಗದಲ್ಲಿ ಹೇಗಿದೆ ಫೈಟ್, ಗ್ರೌಂಡ್ ರಿಯಾಲಿಟಿ ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ನಾವು? ಪೃಥ್ವಿ, ಸಂಘನಾಟಕ ತಂತ್ರಕ್ಕೆ ಕರಾವಳಿಯಲ್ಲಿ ಬಿಜೆಪಿಯಲ್ಲಿ ಹೆಸರುವಾಸಿಯಾಗಿರೋದು ಅದು ಕರಾವಳಿ ಭಾಗ. ಕರಾವಳಿ ಭಾಗದಲ್ಲಿ ಸಂಘಟನಾ ತಂತ್ರ ಏನಿದೆ ಅದು ಬಹಳಷ್ಟು ಯಶಸ್ವಿಯಾಗಿ ಬಿಜೆಪಿಯಲ್ಲಿ ನಡೆಯುತ್ತಿದೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ನಿರೀಕ್ಷೆಗಳು ಬಿಜೆಪಿಗೆ ಬೆಟ್ಟದಷ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 7ರನ್ನ ಬಿಜೆಪಿ ಗೆದ್ದಿತ್ತು. ಆದ್ರೆ ಕಳೆದ ಬಾರಿಯ ಪರಿಸ್ಥಿತಿ ಈ ಬಾರಿ ಇಲ್ಲ. ಸಾಕಷ್ಟು ಬದಲಾವಣೆಯನ್ನು ಕೂಡ ಇಲ್ಲಿನ ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಯಾಕಂದ್ರೆ ಬೂತ್ ಮಟ್ಟದ ಪೋಲಿಂಗ್ ಅನ್ನ ಲೆಕ್ಕಾಚಾರ ಮಾಡಬೇಕಾದ್ರೆ ಬಹಳಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3 ವಿಧಾನಸಭಾ ಕ್ಷೇತ್ರಗಳು 80% ಹೆಚ್ಚಿನ ಮತದಾನವನ್ನ ಆಗಿರುವಂತದ್ದು. ಹಾಗಾಗಿ ಅದೇ ಕ್ಷೇತ್ರಗಳು ಈಗ ಬಹಳಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು. ಪುತ್ತೂರು ಆಗಿರ್ಬೋದು, ಬಂಟ್ವಾಳ, ಬೆಳ್ತಂಗಡಿ ಈ 3 ಕ್ಷೇತ್ರಗಳು ಇಡೀ ಜಿಲ್ಲೆಯಲ್ಲಿ ಬಹಳಷ್ಟು ಕುತೂಹಲವನ್ನ ಕೇಳಿಸಿದೆ. ಯಾಕೆಂದ್ರೆ ಪುತ್ತೂರಲ್ಲಿ ಗೊತ್ತಿದ್ದಾಗೆ ಬಿಜೆಪಿಗೆ ಟಕ್ಕರ್ ನೀಡೋಕೆ ಬಂಡಾಯ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಕೂಡ ಇರುವಂತದ್ದು. ಹಾಗಾಗಿ 80% ಮತದಾನ ಆಗಿದೆ. ಇದರಲ್ಲಿ ಯಾರು ಕೂಡ ಗೆಲ್ಬಹುದು, ಬಿಜೆಪಿಯು ಗೆಲ್ಬಹುದು, ಇಲ್ವಾ ಪಕ್ಷೇತರ ಅಭ್ಯರ್ಥಿ ಗೆಲ್ಬಹುದು, ಅಥವಾ ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ನವರಿಗೆ ಲಾಭ ಆಗ್ಬೋದೆಂಬ ನಿರೀಕ್ಷೆ ಕೂಡ ಇದೆ. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರದ ಪೈಕಿ 1ರಿಂದ 3 ಕ್ಷೇತ್ರ ಕಾಂಗ್ರೆಸ್ ಗೆಲ್ಬಹುದೆಂಬ ಲೆಕ್ಕಾಚಾರ ಕೂಡ ಇರುವಂತದ್ದು. ಇನ್ನು ನೆರೆಯ ಉಡುಪಿಯ ನೋಡ್ಬೇಕಾದ್ರೆ ಬಹಳಷ್ಟು ಪ್ರಯೋಗವನ್ನ ಈ ಬಾರಿ ಮಾಡಿರುವಂತದ್ದು. 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5ರಲ್ಲಿ ಕೂಡ ಹೊಸ ಅಭ್ಯರ್ಥಿಗಳನ್ನ ಬಿಜೆಪಿ ಕಣಕ್ಕಿಳಿಸಿ ಪ್ರಯೋಗವನ್ನ ಮಾಡಿದೆ. ಇದರಲ್ಲಿ ಕ್ಲೀನ್ ಸ್ವೀಪ್ ಆಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಬಿಜೆಪಿ ಪಾಳ್ಯದಲ್ಲಿ ಇರುವಂತದ್ದು. ಯಾಕಂದ್ರೆ ಬಿಜೆಪಿ ಬಹಳಷ್ಟು ಒತ್ತನ್ನು ನೀಡಿರುವಂತದ್ದು ಕರಾವಳಿಯ ಈ ಭಾಗಗಳಿಗೆ, ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಆಧಿಪತ್ಯವನ್ನ ಮತ್ತೆ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿದೆ. ಬಿಜೆಪಿ 8ರಲ್ಲಿ ಕಳೆದ ಬಾರಿ 7ರನ್ನ ದಕ್ಷಿಣ ಕನ್ನಡದಲ್ಲಿ ಗೆದ್ದಿತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಉಡುಪಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡುವಂತಹ ಎಲ್ಲ ನಿರೀಕ್ಷೆಗಳನ್ನ ಬಿಜೆಪಿ ಇಟ್ಕೊಂಡಿದೆ. ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಕೂಡ ಅಷ್ಟೇ ಬಹಳಷ್ಟು ನಿರೀಕ್ಷೆಗಳು ಬಿಜೆಪಿಯಲ್ಲಿದೆ. ಈಗಾಗಲೇ ಸಮೀಕ್ಷೆಗಳು ಹೇಳೋ ಪ್ರಕಾರವಾಗಿ ಕರಾವಳಿ ಕರ್ನಾಟಕ ಬಿಜೆಪಿಯ ಫೇವರ್ ಆಗಿ ಇದೆ ಎಂಬ ಸಮೀಕ್ಷೆ ಲೆಕ್ಕಾಚಾರ ಕೂಡ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಬಾರಿಯೂ
ಅದೇ ಲೆಕ್ಕಾಚಾರವನ್ನ ಬಿಜೆಪಿ ಕೂಡ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಬಜರಂಗ ದಳದ ನಿಷೇಧದ ವಿಚಾರ ಬಹಳಷ್ಟು ಎಫೆಕ್ಟ್ ಅನ್ನ ಕರಾವಳಿಯಲ್ಲಿ ತಂದಿದೆ ಎಂಬ ಲೆಕ್ಕಾಚಾರ ಮತ್ತು ತಂತ್ರಗಾರಿಕೆ ಕೂಡ ಬಿಜೆಪಿ ಇರುವಂತದ್ದು. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕೂಡ ಅದೇ ಮಾತನ್ನ ಒತ್ತಿ ಹೇಳಿದ್ರು. ಮತವನ್ನ ಚಲಾಯಿಸುವಾಗ ಬಜರಂಗ ಬಲಿಯನ್ನ ಎಣ್ಣಿ ಮತವನ್ನ ಹಾಕಿ ಎಂಬ ಕೋರಿಕೆಯನ್ನು ಕೂಡ ಜನರಲ್ಲಿ ಕೂಡ ಕೊಟ್ಟಿದ್ರು. ಹಾಗಾಗಿ ಬಜರಂಗ ದಳದ ನಿಷೇಧ ವಿಚಾರ ಕರಾವಳಿಯಲ್ಲಿ ಸಾಕಷ್ಟು ಸದ್ದನ್ನ ಮಾಡುವಂತ ವಿಚಾರ ಕೂಡ ಇದೆ. ಅದೇ ತಮಗೆ ಲಾಭ ಆಗುವಂತ ನಿರೀಕ್ಷೆಗಳು ಕೂಡ ಬಿಜೆಪಿ ಪಾಳ್ಯದಲ್ಲಿ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ರಲ್ಲ, ನಾವು ಕೆ ಫ್ಯಾಕ್ಟರ್ ಬಗ್ಗೆ ಹೇಳ್ತಾ ಇದ್ವಿ. ಕಿತ್ತೂರು, ಕಲ್ಯಾಣ ಕರ್ನಾಟಕ ಮತ್ತೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಕಿತ್ತೂರು ಕರ್ನಾಟಕ ಭಾಗ 50 ಸ್ಥಾನಗಳೇ ಹೊಂದಿದೆ, ಕಲ್ಯಾಣ ಕರ್ನಾಟಕ ಭಾಗ 41 ಸ್ಥಾನ, ಕರಾವಳಿ ಭಾಗ 19 ಸ್ಥಾನ, ಟೋಟಲ್ ಆಗಿ 110 ಸ್ಥಾನ ಆಗುತ್ತೆ. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅರ್ಧಕ್ಕರ್ಧ ಇಲ್ಲಿರುವಂತದ್ದು. ಇಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆದ್ದಂತ ಸಂದರ್ಭದಲ್ಲಿ ಒಂದು ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಪಾರ್ಟಿಗಾದ್ರೂ ಕೂಡ ಒಂದು ಬೂಸ್ಟ್ ಸಿಕ್ಕಂತಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಮಾಡಲಾಗುತ್ತೆ. ಈ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಯಾರು ಗೆಲ್ತಾರೆ ಅವರು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಾರೆ ಅಥವಾ ಬಹುಮತ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಈ ಭಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾದ್ ನೋಡ್ಬೇಕು 13ನೇ ತಾರೀಕು ಈ ಭಾಗದಲ್ಲಿ ಯಾವ್ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅಂತ. ಇದು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.